ವೀರಾಪುರ ರೈಲ್ವೆ ಅಂಡರ್ ಪಾಸ್ ಸಮಸ್ಯೆಗೆ ಶಾಶ್ವತ ಪರಿಹಾರ, ಶೀಘ್ರ ಕಾಮಗಾರಿ ಆರಂಭಕ್ಕೆ ಶಾಸಕ ಬಿಎನ್ ರವಿಕುಮಾರ್ ಸೂಚನೆ. ಶಿಡ್ಲಘಟ್ಟ ಚಿಂತಾಮಣಿ ರಾಷ್ಟ್ರೀಯ ಹೆದ್ದಾರಿ 234ರ ವೀರಾಪುರ ಸಮೀಪದ ರೈಲ್ವೆ ಅಂಡರ್ ಪಾಸ್ನಲ್ಲಿ ಕಬ್ಬಿಣದ ಸರಳುಗಳು ಪದೇ ಪದೇ ಕಿತ್ತು ಬಂದು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಅವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ರೈಲ್ವೆ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಂಡರ್ ಪಾಸ್ನಲ್ಲಿ ಮಳೆ ನೀರು ಹರಿದು ಹೋಗುವ ಉದ್ದೇಶದಿಂದ ಅಳವಡಿಸಿರುವ ಕಬ್ಬಿಣದ ಸರಳುಗಳ ವೆಲ್ಡಿಂಗ್ ಕಿತ್ತು ಬಂದ ಪರಿಣಾಮ ಸರಳು ಮೇಲ್ಮುಖವಾಗಿ ಎದ್ದು ನಿಂತು ವಾಹನ ಸಂಚಾರಕ್ಕೆ ಅಪಾಯಕಾರಿಯಾಗಿ ಪರಿಣಮಿಸಿತ್ತು. ಕಳೆದ 5-6 ತಿಂಗಳ ಅವಧಿಯಲ್ಲಿ ಇದೇ ಸಮಸ್ಯೆ 4 ಬಾರಿ ಮರುಕಳಿಸಿದ್ದು, ಪ್ರತಿ ಬಾರಿ ತಾತ್ಕಾಲಿಕವಾಗಿ ವೆಲ್ಡಿಂಗ್ ಮೂಲಕ ದುರಸ್ತಿ ಮಾಡಲಾಗಿದ್ದರೂ ಶಾಶ್ವತ ಪರಿಹಾರ ಕಂಡು ಬಂದಿರಲಿಲ್ಲ. ಇದರಿಂದ ಹಲವು ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸಿ ವಾಹನ ಸವಾರರು ಆತಂಕದಲ್ಲಿದ್ದರು. ಈ ಸಮಸ್ಯೆಯಿಂದ ಬೇಸತ್ತ ವೀರಾಪುರ ಹಾಗೂ ತಲದುಮ್ಮನಹಳ್ಳಿ ಗ್ರಾಮಸ್ಥರು ಹಲವು ಬಾರಿ ರೈಲ್ವೆ ಇಲಾಖೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಶಾಶ್ವತ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದರು. ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸದಿದ್ದರೆ ರಸ್ತೆ ತಡೆ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದರು. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಸಮಸ್ಯೆಯನ್ನು ಸಮಗ್ರವಾಗಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಅವರು, ವೀರಾಪುರ ರೈಲ್ವೆ ಅಂಡರ್ ಪಾಸ್ನಲ್ಲಿ ದೀರ್ಘಕಾಲದಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದ್ದು, ಹಲವು ಅಪಘಾತಗಳು ಸಂಭವಿಸಿರುವುದು ಗಂಭೀರ ವಿಷಯವಾಗಿದೆ. ಈ ಹಿನ್ನೆಲೆಯಲ್ಲಿ ರೈಲ್ವೆ ಇಲಾಖೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಇಂಜಿನಿಯರ್ಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಸಮಸ್ಯೆಯ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಸಾರ್ವಜನಿಕರ ಸುರಕ್ಷತೆ ಹಾಗೂ ಸುಗಮ ಸಂಚಾರಕ್ಕೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ತಕ್ಷಣವೇ ಕಾಮಗಾರಿ ಆರಂಭಿಸುವಂತೆ ಸೂಚನೆ ನೀಡಲಾಗಿದೆ. ಕೇವಲ ತಾತ್ಕಾಲಿಕ ದುರಸ್ತಿಗೆ ಸೀಮಿತವಾಗದೆ ಭವಿಷ್ಯದಲ್ಲಿ ಸಮಸ್ಯೆ ಮರುಕಳಿಸದಂತೆ ಶಾಶ್ವತ ಪರಿಹಾರ ಕಲ್ಪಿಸುವ ರೀತಿಯಲ್ಲಿ ಕಾಮಗಾರಿ ಕೈಗೊಳ್ಳುವಂತೆ ನಿರ್ದೇಶಿಸಲಾಗಿದೆ ಎಂದು ಶಾಸಕರು ತಿಳಿಸಿದರು. ಈ ವೇಳೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ದೀರಿ ಎಂದು ಶಾಸಕ ಪ್ರದೀಪ್ ಈಶ್ವರ್ ಮಾಡಿರುವ ಆರೋಪದ ಕುರಿತು ಮಾಧ್ಯಮದವರು ಶಾಸಕ ಬಿಎನ್ ರವಿಕುಮಾರ್ ಅವರನ್ನ ಪ್ರಶ್ನಿಸಿದರು. ಆದರೆ ಈ ಪ್ರಶ್ನೆಗೆ ಅವರು ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನ ವಹಿಸಿ ಅಲ್ಲಿಂದ ಮುಂದೆ ಸಾಗಿದರು. ಸ್ಥಳ ಪರಿಶೀಲನೆ ವೇಳೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು, ರೈಲ್ವೆ ಇಲಾಖೆಯ ಅಧಿಕಾರಿಗಳು, ಇಂಜಿನಿಯರ್ಗಳು, ನಗರ ಪೊಲೀಸ್ ಠಾಣೆಯ ಎಸ್ಐ ವೇಣುಗೋಪಾಲ್, ರೈತ ಸಂಘದ ಜಿಲ್ಲಾಧ್ಯಕ್ಷ ವೀರಾಪುರ ಮುನಿನಂಜಪ್ಪ, ಮುನಿರಾಜು, ತಲದುಮ್ಮನಹಳ್ಳಿ ಹಾಗೂ ವೀರಾಪುರ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಲೋಕೇಶ್, ಶಿಡ್ಲಘಟ್ಟ, ಪ್ರಜಾಪವ ಟಿವಿ. ನಮ್ಮಲ್ಲಿ ಅಂಡರ್ ಪಾಸ್ ಕೆಳಗಡೆ ನಮ್ಮ ವೀರಾಪುರ ಗ್ರಾಮದ ಹತ್ರ ಭಾಳಷ್ಟು ತೊಂದರೆ ಆಗಿದ್ದು, ಇಲ್ಲಿ ಸುಮಾರು ಅಪಘಾತಗಳು ಆಗ್ತಂಥದ್ದನ್ನ ಇವತ್ತು ನಮಗೆ ಗಮನಕ್ಕೆ ಬಂದ ಮೇಲೆ ಕೂಡಲೇ ನಾವು ರೈಲ್ವೆ ಇಲಾಖೆ ಅಧಿಕಾರಿಗಳು ಮತ್ತು ನ್ಯಾಷನಲ್ ಹೈವೇ ಅಧಿಕಾರಿಗಳನ್ನು ಕರೆಸಿ ಮತ್ತು ನಮ್ಮ ಪೊಲೀಸು ಇಲಾಖೆಯವರು ಏನಿಲ್ಲಿರ್ತಕ್ಕಂಥ ಸಮಸ್ಯೆ ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆಯನ್ನು ಇವತ್ತು ಎಲ್ಲ ಇಂಜಿನಿಯರ್ಗಳು ಬಂದು ಆ ಸಮಸ್ಯೆಯನ್ನು ನೋಡಿ ಇದು ಕಾಮಗಾರಿ ಕೂಡಲೇ ಪ್ರಾರಂಭ ಮಾಡಬೇಕಂತೇಳಿ ಈಗಾಗಲೇ ಅವರೆಲ್ಲರಿಗೂ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಇವತ್ತು ನಮ್ಮ ರೈಲ್ವೆ ಇಲಾಖೆ ಅಧಿಕಾರಿಗಳು ಮತ್ತು ನ್ಯಾಷನಲ್ ಹೈವೇ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಥಳ ವೀಕ್ಷಣೆ ಮಾಡಿ ಮಾಹಿತಿಯನ್ನು ತಗೊಂಡಿದ್ದಾರೆ. ಆದಷ್ಟು ಬೇಗ ಕೂಡಲೇ ಈ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಏನಿವತ್ತು ಈ ಒಂದು ಸಮಸ್ಯೆ ಇಡೀ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನಾವು ಗಮನಿಸಿದಾಗ ನಮ್ಮ ದಿಬ್ಬೂರಲ್ಲಿ ಅಂಡರ್ ಪಾಸ್ ಕೆಳಗಡೆ ಇದೇ ಥರ ಐತೆ ಮತ್ತು ಇದ್ಲೂರು ಅಂಡರ್ ಪಾಸ್ ಕೆಳಗಡೆ ಇದೇ ಥರ ಇರೋದ್ರಿಂದ ಅವ್ರಿಗೆಲ್ಲ ಗಮನ ತಂದಿದೆ. ಆದಷ್ಟು ಬೇಗ ಇವಾಗ ಜನಕ್ಕೆ ಆಗ್ತಾ ಇರ್ತಕ್ಕಂಥ ತೊಂದರೆಯನ್ನು ಇವತ್ತು ಕಾಮಗಾರಿ ಕೂಡಲೇ ಕೈಗೆತ್ಕೊಂಡು ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗಬೇಕಂತ ಇವತ್ತು ಎಲ್ಲ ಇಲ್ಲಿರ್ತಕ್ಕಂಥ ಈ ಭಾಗದ ಎಲ್ಲ ನಮ್ಮ ಸ್ನೇಹಿತರು ಹೇಳಿದ್ದಾರೆ. ಆದಷ್ಟು ಬೇಗ ಕೆಲಸ ಬಗೆಹರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸರ್, ಶಾಶ್ವತವಾಗಿ ಆಗುವಂಥ ಪರಿಹಾರನ ಅದು ತಾತ್ಕಾಲಿಕವಾಗಿದೆ? ಈಗ ನಾವು ಅಧಿಕಾರಿಗಳಿಗೆ ಈ ಒಂದು ಕೆಲಸ ಇವತ್ತು ಅವ್ರ ಗಮನ ತಂದು ಈ ಒಂದು ಕಾಮಗಾರಿಯಲ್ಲಿ ಯಾವುದೇ ಕಳಪೆ ಮಟ್ಟದ ಕಾಮಗಾರಿ ಆಗಬಾರ್ದು, ಗುಣಮಟ್ಟದ ಕಾಮಗಾರಿ ಆಗಬೇಕು. ಈ ಒಂದು ಕಾಮಗಾರಿ ಮಾಡಿದ ಮೇಲೆ ಸುಮಾರು ಒಂದು 20-25 ವರ್ಷ ಇಲ್ಲಿ ಯಾವುದೇ ಸಮಸ್ಯೆ ಬರಬಾರ್ದು ಅಂತ ನಾವು ಅವ್ರ ಗಮನ ತಂದಿದ್ದೀವಿ. ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ.
ಇದನ್ನ ರಿಸ್ಟೋರ್ ಮಾಡೋದು ನಮ್ಮ ಹತ್ರ ಏನೂ ಪ್ರೊವಿಷನ್ ಇಲ್ಲ. ನಮಗೆ ರೋಡ್ ಪಾಟೋಲ್ಸ್ ಏನೋ ಇದ್ರದ್ದು ಅದ್ರ ಪ್ರೊವಿಷನ್ ಇದೆ ಮೇಂಟೆನೆನ್ಸ್ ಅಲ್ಲಿ. ಈಗ ಅದನ್ನು ನಮ್ದು ಜನವರಿಗೆ ಎಂಡ್ ಆಗೋಗಿದೆ ನಮ್ದು. ಈಗ ಹೊಸದಾಗಿ ರೋಡ್ ಮೇಂಟೆನೆನ್ಸ್ ಇರೋದು ನಾವೆಲ್ಲೇ ಪಾಟೋಲ್ ಬಿದ್ರು ಇಮಿಡಿಯೇಟ್ ಅಟೆಂಡ್ ಮಾಡಿದೀವಿ ಸರ್. ಎಲ್ಲ ರೋಡಲ್ಲಿ ಏನು ಇಲ್ಲಿ ಪಾರ್ಟ್ ಸಂಬಂಧಪಟ್ಟಂಗೆ ನಿಮ್ಮನ್ನು ಕರೆದಿಲ್ಲ. ಈಗ ಇದನ್ನ ಇದು ಸುಮಾರು ದಿವಸದಿಂದ ಪ್ರಾಬ್ಲಮ್ ಐತೆ. ಎಲ್ಲಕ್ಕಿಂತ ಮೇನು 45-50 ಟನ್ ಗಾಡಿಗಳು ಹೋಗ್ತದೆ. ಅದೆಲ್ಲ ವೇಟ್ ತಡಿಬೇಕಾದ್ರೆ ನೀವು ಇದನ್ನ ವ್ಯವಸ್ಥಿತವಾಗಿ ಏನು ಪರ್ಮಿಟ್ ಚೆಕ್ ಮಾಡೇ ಮಾಡಬೇಕು. ಈಗ ಪೈಪ್ ಹಾಕಿ ಕಾಂಕ್ರೀಟ್ ಹಾಕಿ ಕೊಡ್ತೀನಿ ಅಂತ ನಿನ್ನೆ ಇವ್ರದ್ದು ಎಡಿಯನ್ನ ಬಗಾಡೆ ಅಲ್ಲಿ ಎಲ್ಲಿ ಪೈಪ್ ಹಾಕಿ ಇದ್ರೊಳಗೆ ಪೈಪ್ ಹಾಕ್ಬಿಟ್ಟು ದೊಡ್ಡ ಸಿಮೆಂಟ್ ಪೈಪ್ ಹಾಕಿ ಇದಕ್ಕೆ ಕಂಪ್ಲೀಟ್ ವೆಟ್ ಮಿಕ್ಸ್ ತುಂಬಿಟ್ಟು ಕಾಂಕ್ರೀಟ್ ಹಾಕಿ ಪರ್ಮನೆಂಟ್ ಅದನ್ನ ಅಲ್ಲಿ ಮ್ಯಾನ್ಹೋಲ್ ಚೇಂಬರ್ ಅಲ್ಲೊಂದು ಚೇಂಬರು ಆ ಪೈಪಿಗೆ ಕನೆಕ್ಷನ್ ಇರುತ್ತೆ ಸರ್. ನೀರು ಹೋಗೋದು ಅಲ್ಲಿ ನೀರು ಹೋಗೋದು ನೀರಲ್ಲಿ ಪೈಪಿಗೆ ಕನೆಕ್ಷನ್ ಕೊಡ್ತಾರೆ ಸರ್. ಈಗ ಒಂದು ನೀವು ಕ್ಲಿಯರೆನ್ಸ್ ತಗೊಳ್ರಿ ಸರ್. ಕಂಪ್ಲೀಟ್ ರೋಡ್ ನೀರೆಲ್ಲ ಇಲ್ಲೇ ಬರ್ತದೆ. ಇಲ್ಲೇ ಬಂದು ಇಲ್ಲಿ ಈ ಪೈಪಲ್ಲಿ ಹೋಗ್ಬೇಕು ಸರ್. ಅಲ್ಲಿ ದಿನದಲ್ಲಿ ನೀರೆಲ್ಲ ಬರ್ತದೆ. ಈಗ ಈ ನೀರೆಲ್ಲ ಇಲ್ಲಿ ಬರ್ಬೇಕು. ಎರಡು ಸ್ಲೋಪ್ ನೀವು ಪೈಪ್ ಹಾಕಿದ್ಮೇಲೆ ಅಷ್ಟು ನೀರು ಚೇಂಬರ್ಗೆ ಹೆಂಗ್ ಹೋಗ್ತೈತೆ? ಇಲ್ಲೇ ಪೈಪ್ ಇದೆ ಸರ್. ಆ ಸೇಮ್ ಡಯ ಪೈಪ್ ಇದೇನು ಪೈಪ್ ಇದೆ ಅದೇ ಸೇಮ್ ಡಿಸ್ಚಾರ್ಜ್ ಪೈಪೇ ಹಾಕೊಂಡು ಇದನ್ನ ಕ್ಲೋಸ್ ಮಾಡೋದು. ಇಲ್ಲ ಸರ್, ಗೊತ್ತಾಯ್ತು. ಸರ್. ಇಲ್ಲಿ ನೀರು ಒಳಗಡೆ ಹೆಂಗ್ ಹೋಗ್ತದೆ? ಇಲ್ಲಿಂದ ಬರ್ತದೆ ಸರ್. ಇಲ್ಲಿ ಇದಿಷ್ಟು ಬಿಡ್ತಾರೆ, ಇದು ಇಲ್ಲೇ ಬಿಟ್ಟಿರ್ತದೆ. ಇಲ್ಲಿಂದ ಇದು ಕ್ಲೋಸ್ ಮಾಡಲ್ಲ ಸರ್. ಇದು ಪೈಪ್ ಹಾಕಲ್ಲ. ಇಲ್ಲಿ ಈ ಕಡೆ ಬಂದಿರೋ ನೀರು ಈ ಪೈಪಲ್ಲಿ ಹೋಗ್ತದೆ ಸರ್. ಈ ಕಡೆಯಿಂದ ಬರೋ ನೀರು ಈ ಪೈಪಿಗೆ ಬಿಡೋದು. ಅಲ್ಲಿ ಮಧ್ಯದಲ್ಲಿ ಚೇಂಬರ್ ಮಾಡೋದು. ಈಗ ನೀವು ಒಂದು ಕೆಲಸ ಮಾಡ್ರಿ, ಇದನ್ನ ತೆಗಿಸ್ಬಿಡ್ರಿ. ನೆಕ್ಸ್ಟ್ ಏನು ಪ್ಲಾನ್ ಮಾಡ್ಬೇಕು ನೋಡೋಣ. ಹಿಂಗೆ ಇದ್ರೆ ನಾವು ಕ್ಲಿಯರ್ ಮಾಡೋಕ್ಕಾಗಲ್ಲ. ಇದನ್ನ ತೆಗಿಸ್ಬಿಡ್ರಿ ಹೇಳ್ತೀವಿ. ಯಾಕಂತ ಬೇರೆಯವರು ಇದನ್ನ ತೆಗಿಯಕ್ಕೆ ಬಂದ್ರೆ ಅವ್ರ ಮೇಲೆ ನೀವು ಕೇಸ್ ಮಾಡ್ತೀವಿ. ಅದನ್ನೇ ಸರ್ ಅವರು ಏನು ಅವ್ರದ್ದು ಜುಡಿಡಿಕ್ಷನ್ ಇದೆಯಲ್ಲ ಸರ್. 400, 300, 500 ಈಗ ಚಿಂತಾಮಣಿನಲ್ಲಿ ನಾವು ಮೊನ್ನೆ ರೋಡ್ ಮಾಡ್ತೀವಿ ಸರ್. ಚೇಳು ರೋಡ್ ಅವ್ರು ಅದ್ರ ಒಳಗಡೆ ಏನು ಮಾಡಕ್ ಬಿಡಲ್ಲ. ನಮಗೆ ರಿಸ್ಟೋರ್ ಬಿಡಲ್ಲ. ಸರ್ ನ್ಯಾಷನಲ್ ಲೆವೆಲ್ ಮೇಂಟೈನ್ ಕಟ್ ಮಾಡಿ ತೆಗಿಸ್ಬಿಡ್ರಿ. ಮಾಡಬೇಕು ನಿಮ್ಮ ಕಡೆಯಿಂದ ಗಾರ್ಬೇಜ್ ತುಂಬಿದ್ರೆ ಕ್ಲೀನ್ ಮಾಡ್ಸೋಣ. ಅವ್ರು ಬರೋಕ್ಕಾಗಲ್ಲ ಅಷ್ಟಕ್ಕೆ. ಒಂದು ಅರ್ಧ ತಾಸು ಮೋಟರ್ ಇಟ್ಟು ಆಯಿಲ್ ಇಂಜಿನ್ ಇಟ್ಟು ನೀರು ತೆಗಿಸ್ಬಿಡ್ಬೋದು. ಇದು ಡಿಟೋರಿಯೇಟ್ ಆಗಿದೆ. ರೀಸ್ಟೋರ್ ಅವರೇ ಮಾಡೋದು. ನಿನ್ನೆ ಸರ್ ಹಿಡಿಯೋ ಬಗಾಡಿಯವ್ರಿಗೆ ಮಾತಾಡಿದ್ದೀನಿ. ಅದು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಅವರು. ಪರ್ಮನೆಂಟ್ ವರ್ಕನ್ನು ನಾವು ರೀಸ್ಟೋರ್ ಮಾಡ್ಕೊಡೋಣ. ಆಮೇಲೆ ಮೇಂಟೆನೆನ್ಸ್ ಆಫ್ ದಿಸ್ ಏನೋ ಚೋಕ್